ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು. ಹೌದು ವೀಕ್ಷಕರೇ, ಫಲಿತಾಂಶಕ್ಕಿಂತ ಮುಂಚೆಯೇ ಕೈ ಕಾರ್ಯಕರ್ತರಿಂದ ಹಬ್ಬದ ಸಂಭ್ರಮಾಚರಣೆ. ದಕ್ಷಿಣ ಕ್ಷೇತ್ರ ದಾವಣಗೆರೆ ಉಪ ವಿಧಾನಸಭೆ ಚುನಾವಣೆಯಲ್ಲಿ ಸಮರ್ಥ್ ಶಾಮ್ನೂರ್ ಅವರು ಗೆಲುವಿನತ್ತ ಇನ್ನು ಅಧಿಕೃತವಾಗಿ ಘೋಷಣೆ ಆಗತಕ್ಕದ್ದು. ಅದಕ್ಕಿಂತ ಮುಂಚೆನೆ ಕಾರ್ಯಕರ್ತ ಗೆಲುವಿನ ಸಂದರ್ಭವನ್ನು ತಾವು ವೀಕ್ಷಿಸಬಹುದು. ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರಮ್ಮ. ನಮಸ್ತೆ ಸರ್. ಏನಂತೀರಾ? ತುಂಬಾ ಖುಷಿಯಾಗಿದೆ ಸರ್. ನಮ್ಮ ಹಬ್ಬದ ವಾತಾವರಣ ನೀವೇ ನೋಡ್ತಾ ಇದ್ದೀರಿ. ಶಾಮ್ನೂರ್ ಶಿವಶಂಕರಪ್ಪಾಜಿ ಅವರು ಅವರ ಮೊಮ್ಮಗನಿಗೆ ಆಶೀರ್ವಾದ ಮಾಡಿ, ಆಮೇಲೆ ಅವರ ಕಲ್ಲೇಶ್ವರ ದೇವರು ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಸಮರ್ಥ ಅವ್ರನ್ನ ಗೆಲ್ಸಿ ಕಳಿಸಿದಾರೆ. ಯಾವುದೇ ಪಿತೂರಿಗಳು ಏನೇ ಇಲ್ಲ, ಎಲ್ಲ ಕೂಡ ಒಗ್ಗಟ್ಟಾಗಿ ಒಂದಾಗಿ ವೋಟ್ ಹಾಕಿದಾರೆ. ವೋಟ್ ಹಾಕಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಗಳಿಗೆ ನಮ್ಮ ಕಡೆಯಿಂದ, ಶಾಮ್ನೂರ್ ಕುಟುಂಬದವರ ಕಡೆಯಿಂದ ಅವರಿಗೆ ನಾವು ನಮಸ್ತೆಯನ್ನ ಹೇಳ್ತಾ ಇದ್ದೇವೆ. ಇದು ಗೆಲುವು ಕಾರ್ಯಕರ್ತರ ಗೆಲುವು ಮತ್ತು ಮತ ಬಾಂಧವರ ಗೆಲುವು. ವೋಟರ್ಸ್ಗೆ ಏನಂತೀರಾ? ವೋಟರ್ಸ್ಗೆ ತುಂಬಾ ಕೃತಜ್ಞತೆ ಹೇಳ್ತೀವಿ. ಎಷ್ಟೊಂದು ಷಡ್ಯಂತ್ರ ಮಧ್ಯನೂ ನಮ್ಗೆ ವೋಟ್ ಮಾಡಿ ಗೆಲ್ಸಿದ್ರು. ಇಲ್ಲಿ ಕಾರ್ಯಕರ್ತರ ಗೆಲುವು ಹೌದು, ಮತದಂತ್ರ ಪ್ರಭುಗಳದು ಹೌದು. ಶಾಮ್ನೂರ್ ಕುಟುಂಬದ ಇವತ್ತು ಕೊಡುಗೆಗಳು ಇವತ್ತು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ. ಅವ್ರು ಬಿಟ್ಟರೆ ಬೇರೆ ಯಾರು ಆಗಲ್ಲ. ಇವತ್ತು ವಿನ್ನಾಗಿದೆ, ಸಾಕ್ಷಿ ಆಗಿದೆ ನೋಡಿ. ಕಾರ್ಯಕರ್ತರ ಹಬ್ಬದ ವಾತಾವರಣ. ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕರ್ತರು ಗೆಲುವಿನತ್ತ ಸಮರ್ಥ ಅವರ ಅಧಿಕೃತವಾಗಿ ಘೋಷಣೆಯನ್ನು ಬಾಕಿ ಇದೆ. ಅವರ ಕಾರ್ಯಕರ್ತರು ಇಲ್ಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಬಹಳ ಸಂತೋಷ. ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ಒಳ್ಳೆಯ ವಿಕ್ಟರಿ ಮಾಡಿದೆ. ಹಲವು ಷಡ್ಯಂತ್ರಗಳು ನಡೆದ್ರು ಕಾಂಗ್ರೆಸ್ ಪಕ್ಷ ಅದರ ಅಭಿವೃದ್ಧಿ, ಅದರ ನಾಯಕತ್ವ ಇವತ್ತು ಗೆದ್ದಿದೆ. ಏನು ದಾವಣಗೆರೆ ದಕ್ಷಿಣದ ಜನತೆ ನಮ್ಮ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿತ್ತು, ಆ ನಂಬಿಕೆ ಮತ್ತೊಂದು ಸತಿ ಸಾಬೀತಾಗಿದೆ. ಅದರಲ್ಲಿ ಲೀಡ್ ಸ್ವಲ್ಪ ಕಡಿಮೆ ಆಗಿದೆ, ಅದು ಹೌದು. ನಮ್ಮ ಪಕ್ಷದವರೇ ಸ್ವಲ್ಪ ದ್ರೋಹ ಬಗೆದಿದೆ, ಸ್ವಲ್ಪ ಲೀಡ್ ಕಡಿಮೆ ಆಗಿದೆ. ಆದ್ರೆ ಈ ಎಲ್ಲಾ ಷಡ್ಯಂತ್ರವನ್ನು ಮೀರಿ ನಮ್ಮ ನಾಯಕತ್ವ, ನಮ್ಮ ಮಲ್ಲಣ್ಣ ಅವರು, ನಮ್ಮ ಸಮರ್ಥ ಅವರು ಇಲ್ಲಿ ಬಂದು, ನಮ್ಮ ರಿಜ್ವಾನ್ ಅರ್ಷದ್ ಸರ್ ಕೆಲಸ ಮಾಡಿದ್ರು ಅವರು, ಆಮೇಲೆ ಸಲೀಂ ಅಹಮದ್ ಅವರು, ಎಲ್ಲರೂ ಈ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ವಿಶೇಷವಾಗಿ ದಾವಣಗೆರೆಯ ಮತದಾರರು ಎಂಥದೇ ಷಡ್ಯಂತ್ರ ನಡೆದ್ರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಮಾಡಿ ವೋಟ್ ಹಾಕಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ. ಕಾಂಗ್ರೆಸ್ ಪಕ್ಷದ ಯಾವುದೇ ಸಂದರ್ಭ ಬರಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಾಮ್ನೂರ್ ಅವ್ರ ಕುಟುಂಬಕ್ಕೆ ಬಿಟ್ಟು ಕೊಟ್ಟಿಲ್ಲ ಅಂತ ಮಾತನ್ನು ನೋಡಿದ್ರ. ನಮ್ ಜೊತೆ ಇನ್ನೂ ಕಾರ್ಯಕರ್ತರು ಇದ್ದಾರೆ, ನಮ್ಮ ಅಭಿಮಾನಿಗಳು ಇದ್ದಾರೆ. ಮಲ್ಲಣ್ಣ ಅವ್ರದ್ದು, ಅವ್ರ ಜೊತೆ ಮಾತಾಡೋಣ ಬನ್ನಿ. ಏನಂತೀರಾ? ಆತ್ಮೀಯ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರೆ ಇವತ್ತು ಗೆಲುವು. ಶಾಮ್ನೂರ್ ಶಿವಶಂಕರಪ್ಪ ಹೆಂಗ 6 ಬಾರಿ ದಕ್ಷಿಣ ವಿಧಾನಸಭೆಯಲ್ಲಿ ಗೆಲ್ಸಿದ್ರು ಜನ, ಈಗ ಅವರು ಮೊಮ್ಮಗನಾದ ಶಾಮ್ನೂರ್ ಸಮರ್ಥ ಅವರಿಗೆ ಗೆಲ್ಸ್ಲಿಕ್ಕೆ ಬಹಳ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು, ಯಾಕಂದ್ರೆ ಅವರು ಸಾಕಷ್ಟು ದಾವಣಗೆರೆ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿನೇ ಅವರ ಒಂದು ಬದ್ಧತೆ. ಎಸ್ ಮಲ್ಲಿಕಾರ್ಜುನ ಕುಂದವಾಡ ಕೆರೆ ಆಗಿರ್ಬೋದು, ಆಶ್ರಯ ಮನೆ ಆಗಿರ್ಬೋದು, ಈ PV ರಸ್ತೆ ಆಗಿರ್ಬೋದು, ಸಾಕಷ್ಟು ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟರು. ಸ್ಟಾರ್ಟಿಂಗ್ ಸ್ವಲ್ಪ ಅಡೆತಡೆಗಳು ಇದ್ವು, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಒಗ್ಗಟ್ಟು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮತದಾನ ನೀಡಿ ನಮ್ಮ ಸ್ನೇಹಿತರಾದ ಸಮರ್ಥ ಅವ್ರನ್ನ ಗೆಲ್ಸಿದ್ದಾರೆ. ಬಹಳ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ. ಬೆಂಡಿಗೇರಿ ರಾಜಶೇಖರ್ ಅಂತೇಳಿ. ದಾವಣಗೆರೆ ಜಿಲ್ಲೆ ಉಪ ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರತಕ್ಕಂತಹ ಸಮರ್ಥ್ ಶಾಮ್ನೂರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಮಹಿಳಾ ಕಾರ್ಯಕರ್ತರು ನಮ್ಮ ಜೊತೆಲಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್.
ಈ ಒಂದು ಹಬ್ಬದ ವಾತಾವರಣ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಸಂದರ್ಭದಲ್ಲಿ ತಾವು ಏನ್ ಹೇಳಕ್ ಬಯಸ್ತೀರಾ ನಮ್ಮ ವೀಕ್ಷಕರಿಗೆ? ನೀವು ಹೇಳ್ದಂಗೆ ನಿಜವಾಗ್ಲೂ ಹಬ್ಬದ ವಾತಾವರಣ ಇದೆ. ಎಲ್ಲ ಹೆಣ್ಮಕ್ಳುಗಳು ಫುಲ್ ಸೆಲೆಬ್ರೇಷನ್ ಅಲ್ಲಿ ಇದೀವಿ. ಸಮರ್ ಶಾಮ್ನೂರ ಗೆಲುವು ಕೆಲ ಕ್ಷಣಗಳು ಇದ್ರೂ 100% ಅವ್ರದ್ದು ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಜೋರಾಗಿ ಸೆಲೆಬ್ರೇಷನ್ ಮಾಡೋಣ ಸರ್. ಓಕೆ, ಎಲ್ಲರಿಗೂ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಲೀಡ್ ಅಂತೂ ಅಷ್ಟು ಬಂದಿಲ್ಲ, ಆದ್ರೂ ಗೆಲುವನ್ನು ನಿಮ್ಮ ಪಕ್ಷಕ್ಕೆ ಬಂದಿದೆ. ಇದರ ಬಗ್ಗೆ ತಾವು ಏನ್ ಹೇಳಕ್ ಅಲ್ಲ, ಬಯಸ್ತೀರಾ? ಲೀಡ್ ಬಂದಿಲ್ಲ ಅನ್ನೋದಕ್ಕೆ ಇದು ಎಲ್ಲ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಯ್ತು, ಮಿಸ್ಗೈಡ್ ಮಾಡಿದ್ರು. ಏನೇ ಆದ್ರೂ ಎಂಡ್ ಆಫ್ ದ ಟೈಮ್ ಏನಾಗುತ್ತೆ, ಗೆಲುವಾಗಿದೆಯೋ ಅಥವಾ ಶಾಮ್ನೂರ್ ಅವರ ಕುಟುಂಬ ಅವರದ್ದು ಗೆಲುವಾಗಿದೆ? ಸತ್ಯದ ಪರವಾಗಿರೋರು ಶಾಮ್ನೂರ್ ಕುಟುಂಬ, ಅವ್ರಿಗೆ ಗೆಲುವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರು ನೂತನವಾಗಿ ಸಂಸದರಾಗಿದ್ದಾರೆ. ಅದೇ ತರ ಅವರ ಮಗನಾದ ಅತಿ ಕಡಿಮೆ ವಯಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಾಸಕರಾಗಿ ಇವತ್ತು ನಿಮ್ಮ ಮತದಿಂದ ಆಯ್ಕೆ ಆಗಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ತುಂಬಾ ಖುಷಿ ಪಡ್ತೀವಿ. ಅವ್ರ ಚಿಕ್ಕ ವಯಸ್ಸಾದ್ರೂ ಪರವಾಗಿಲ್ಲ, ಅವ್ರಿಗೆ ಎಲ್ಲಾ ತರ ಒಂದ್ ತಿಳುವಳಿಕೆ ಇದೆ. ತಾತನ್ ಜೊತೆ ಓಡಾಡಿ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ವಯಸ್ಸು ಸಣ್ಣದು ಅಂತ ನೋಡ್ಬೇಡಿ, ಅವ್ರು ಮಾಡೋ ಕೆಲಸಗಳನ್ನ ನೋಡ್ಬೇಕು. ಈ ಹಿನ್ನೆಲೆ ಎಲ್ಲ ಚೆನ್ನಾಗೇ ಆಗುತ್ತೆ. ಶಾಮ್ನೂರ್ ಅಜ್ಜ ಅವರು ಏನ್ ನಮ್ಮ ಎಲ್ಲ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ, ಅದೇ ರೀತಿ ನಮ್ ಸಮರ್ಥ ಅವರು ಸಹ ಎಲ್ಲರಿಗೂ ಸ್ಪಂದಿಸ್ತಾರೆ. ಅವರು ಎಲ್ಲಾ ಸಲ ಕೆಲಸಗಳನ್ನ ನಮಗೆ ಮಾಡ್ಕೊಡ್ತಾರೆ. ಬಟ್ ನಮಗೆ ತುಂಬಾ ಖುಷಿ ಆಗ್ತದೆ.